ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಮಹಾರಾಷ್ಟ್ರ ಎಸ್ಐಟಿಗೆ ಪತ್ರ ಬರೆದಿದ್ದಾರೆ. ಯಾರಾದರೂ ಬಂದು ದೂರು ಕೊಟ್ಟರೆ ತನಿಖೆಯನ್ನ ಮಾಡ್ತಾರೆ. ಚೋರ್ಲಾ ಘಾಟ್ ವ್ಯಾಪ್ತಿ ಬಹಳ ದೊಡ್ಡದು. ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಗೊಂದಲ ಇದೆ. ಚೋರ್ಲಾ ಆಗಿದ್ದರೆ ನಾವೇ ತನಿಖೆ ಮಾಡ್ತೀವಿ ಅಂತಿದ್ದಾರೆ. ಈಗ ಅದು ಗಡಿ ಭಾಗ ಯಾರದ್ದು ಏನು ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ಲೆಕ್ಕಾಚಾರಗಳು ಒಂದೊಂದು ರೀತಿಯಲ್ಲಿರುತ್ತೆ. ಯಾರ ದುಡ್ಡು ಅನ್ನುವಂಥದ್ದು ಮೊದಲು ಮೂಲವನ್ನು ಕಂಡುಹಿಡಿಯಿರಿ. 400 ಕೋಟಿ ಹಣವನ್ನ ಸಾಗಾಟ ಮಾಡ್ತಾ ಇದ್ದಿದ್ದು. ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರಬೇಕಲ್ಲ ಅವ್ರು. ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನೋ ಮಹಾರಾಷ್ಟ್ರ ಗೋವಾನೋ ಯಾಕಂದ್ರೆ ಎಲ್ಲ ಕೂಡಿದಾರೆ ಅವು. ಸೊ ನೋಡೋಣ. ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಈಗಾಗೂ ಪ್ರಶ್ನೆ ಅಲ್ಲಲ್ರಿ, ಹೆಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ? ಬ್ಯಾಂಕ್ನವ್ರು ತೊಗೋಬೇಕು. ಬ್ಯಾಂಕ್ನವ್ರು ಯಾಕೆ ತೊಗೋತಾರೆ? ಈಗ 10 ವರ್ಷ ಆಯಿತು. ಏನಾಗಿತ್ತೆ ರಿಯಾಲಿಟಿ ಅವ್ರ ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಾಗಲೇ ಪತ್ರನ ಬರ್ತಾರೆ. SP ಅವರು ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಯಾರದ್ದು ಏನು ದುಡ್ಡು ಎಲ್ಲವೂ ಕೂಡ ಈಗ ಬಯಲಾಗಬೇಕಾಗಿದೆ. ಎಲ್ಲಿಯ ದುಡ್ಡು ಇದು ಅನ್ನುವಂಥದ್ದು ತನಿಖೆಯನ್ನು ಕರ್ನಾಟಕದವ್ರು ಮಾಡಬೇಕಾ ಅಥವಾ ಮಾಡಬಾರ್ದಾ ಅಂತ ಹೇಳಿ.